ಸೊ ಎಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಎಸ್ ಈಗ ಆಲ್ರೆಡಿ 1:30 ಆಗಿದೆ ಮಧ್ಯಾಹ್ನ. ಶೀತ ಈಗ ತಾನೇ ಸ್ಕೂಲಿಂದ ಬಂದಿದ್ದಾನೆ, 1 o'clock ಬಂದಿದ್ದಾನೆ. ಸೊ ಟಿಫನ್ ಬಾಕ್ಸ್ಗೆ ಇವತ್ತು ಅವನು ಫೇವ್ರೆಟೇ ತಿಂಡಿ ಬೇಕು ಅಂತ ಹೇಳಿದ್ದ. ಸೊ ಫೇವ್ರೆಟ್ ತಿಂಡಿ ಮಾಡಿಕೊಟ್ರು ಕೂಡ ಅದನ್ನು ತಿಂದೇನೆ ವಾಪಸ್ ಆಗಿದ್ದಾನೆ. ದಿನ ತಿನ್ನೋದೇ ಇಲ್ಲ ಅವನು. ಸೊ ನಿಶ್ಚಲು ರಾಗಿ ರೊಟ್ಟಿ ಬೇಕು ಅಂದ, ಚಿಂತ್ಯ ಪಾಸ್ತಾ ಬೇಕು ಅಂತಂದ, ನನ್ನ ಹಸ್ಬೆಂಡು ವೈಟ್ ಪುಲಾವ್ ಬೇಕು ಅಂತ ಅಂದರು. ಸೊ ಒಟ್ಟು 3 ತಿಂಡಿಗಳು ದಿನ ಮಾಡಿ 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 ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಇವತ್ತು ಕೂಡ 3 ತಿಂಡಿ. ಆ್ಯಂಡ್ ಕುಕ್ಕರ್ ಬೇರೆ ಸಿಕ್ಕಾಪಟ್ಟೆ ಕೈ ಕೊಡ್ತಾ ಇದೆ. ಹೊಸ ಕುಕ್ಕರ್ಗಳು ಒಂದಾದ್ಮೇಲೆ ಪ್ರೆಸ್ಟೀಜ್ ಬ್ಯಾಕ್ ಟು ಬ್ಯಾಕ್ ಉಪಯೋಗಿಸಿದ್ರು ಕೂಡ ಅದು ಯಾಕೋ ಗೊತ್ತಿಲ್ಲ, ಕುಕ್ಕರ್ಗಳು ಎಲ್ಲರೂ ಹಾಳಾಗ್ತಿದೆ ನಮ್ಮ ಮನೇಲಿ. ಸೊ ಕೆಳಗೆಲ್ಲ ಸೀತಾ ಹೋಗ್ತಾ ಇದೆ ಆ್ಯಂಡ್ ವಿಷಲ್ ಬರೋದೇ ಇಲ್ಲ ಅಂತ ಇತ್ತು. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇವತ್ತು ಹಾಕಿನ್ಸ್ ಒಂದು ತೊಗೋಬೇಕು ಅಂತ. ಬಿಕಾಸ್ ನಮ್ಮಮ್ಮ ತುಂಬ ದಿನದಿಂದ ನಮ್ಮ ಅಜ್ಜಿ ನಮ್ಮಮ್ಮ ಹೇಳ್ತಿದ್ರು ಹಾಕಿನ್ಸ್ ತಗೋ ಅಂತ. ನಂಗೆ ಅದು ಯಾಕೋ ಗೊತ್ತಿಲ್ಲ, ಹಾಕಿನ್ಸ್ ಅಂತಂದರೆ ಬೇಜಾರಾಗಿತ್ತು. ನಾನು ಅದಕ್ಕೆ ಪ್ರೆಸ್ಟೀಜೇ ಯೂಸ್ ಮಾಡ್ತಿದ್ದೆ. ಬಟ್ ಇವತ್ತು ಹಾಕಿನ್ಸ್ ತರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ಸಂತೋಷ. ಬಟ್ ಮೇನ್ ಇವತ್ತಿನ ನಾನು ವ್ಲಾಗ್ ಮಾಡಿದ್ದೆ ಯಾಕೆ ಅಂತಂದರೆ ಇವತ್ತು ಸ್ಪೆಷಲ್ ದಿನ ನನಗೂ ಸಂತೋಷಕ್ಕೂ. ಸೊ ಇದೇ ಥರ ಹಿಂದಿನ ವರ್ಷ ನಮ್ಮ ನಿಶ್ಚಲ್ಗೆ ನಾವು APS ಅಲ್ಲಿ ಅಡ್ಮಿಷನ್ ಮಾಡಿಸಿದ್ದು. ಸೊ ಅದೇ ಸ್ಕೂಲಲ್ಲಿ ನಾವು ಅಚಿಂತ್ಯನ್ಗೂ ಕೂಡ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇವತ್ತು ಹೋಗ್ತಾ ಇದ್ದೀವಿ. ಸೊ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಂಥ ದಿನ ಅಂತ ಹೇಳ್ಬೋದು. ನಾವು ಆ್ಯಕ್ಚುಲಿ 15 days ಬ್ಯಾಕೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇದ್ವಿ. ಬಟ್ ನನಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ರಿಕವರ್ ಆದಮೇಲೆ ಹೋಗೋಣ, ಆ್ಯಂಡ್ ದಿನಗಳು ಕೂಡ ಚೆನ್ನಾಗಿಲ್ಲ ಅಂತ ಅಂದಿದ್ದರಿಂದ ಸೊ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಸೊ ಎಸ್ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ನೋಡಿ ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಜಸ್ಟ್ ಒಂದು ಪೋನಿಟೈಲ್ ಕಟ್ಕೊಂಡು ಹೋಗ್ಬೇಕಷ್ಟೆ. ಸೊ 1:25 ಆಗಿದೆ. ಅವನೇನು ತಿಂದಿಲ್ವಲ್ಲ, ಸೊ ಅದಕ್ಕೆ ಅವರಪ್ಪ ಸ್ಟ್ರಾಬೆರಿ ತಿನ್ನಿಸ್ತಾ ಇದ್ದಾರೆ ಹೊರಗಡೆ. ಇನ್ನೇನೊಂದು 2 o'clock ಅಷ್ಟೊತ್ತಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅನ್ನಕ್ಕೆ ಹೋಗಿದ ತಕ್ಷಣ ಬಂದ ತಕ್ಷಣ 3 o'clock ಆಗುತ್ತೆ. ಬಿಕಾಸ್ ನಿಶ್ಚಲ್ಗೆ 3 o'clockಗೆ ಸ್ಕೂಲ್ ಬಿಡ್ತಾರೆ. ಸೊ ನಾವಲ್ಲಿ 2 o'clockಗೆ ಹೋದರೆ ಒಂದು 1 hour ಅವ್ನಿಗೆ ಇಂಟರ್ವ್ಯೂ ಮಾಡ್ತಾರೆ, ಪ್ರಿನ್ಸಿಪಲ್ ಮಾತಾಡ್ತಾರೆ, ರೈಟಿಂಗ್ ಟೆಸ್ಟ್ ಎಲ್ಲ ಕೊಡ್ತಾರೆ ಅವ್ರಿಗೆ. ಸೊ ಸಾಕಷ್ಟು ಜನ ಅಂದ್ಕೊಳ್ತೀವಿ ನಾವು ಮಕ್ಕಳಿಗೆ ಇಂಟರ್ವ್ಯೂ ಮಾಡ್ತಾರೆ, ರೈಟಿಂಗ್ ಟೆಸ್ಟ್ ಕೊಡ್ತಾರಾ ಅಂತ. ಬಟ್ ಪ್ರೀವಿಯಸ್ ಇಯರ್ ನಾನು ಈ ಡೌಟ್ ನನಗೇನಿತ್ತು ಅದು ಕ್ಲಾರಿಫಿಕೇಷನ್ ಆಗೋಯ್ತು. ಬಿಕಾಸ್ ನಿಶ್ಚಲ್ ಏನೇನು ಟೆಸ್ಟ್ ಬರೆದಿದ್ದ, ಅವ್ನಿಗೆ ಏನೇನು ಟೆಸ್ಟ್ ಮಾಡಿದ್ರು ಅದೆಲ್ಲ ಕೂಡ ನನ್ನ ಕೈಗೆ ತಂದು ತೋರಿಸಿದ್ರು. ನೋಡಿ ನಿಮ್ಮ ಮಗ ಇಷ್ಟು ಬರೆದಿದ್ದಾನೆ, ಇಷ್ಟು ಬರೆದಿಲ್ಲ ಅಂತ ತೋರಿಸಿದ್ರು. ಸೊ ನನಗೆ ಆವಾಗ ಅದು ಕ್ಲಾರಿಫಿಕೇಷನ್ ಸಿಕ್ಬಿಡ್ತು. ಸೊ ಬೆಂಗಳೂರಲ್ಲಿ ಒಂದು ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಬೇಕು ಅಂತ ಅಂದರೆ ಮಕ್ಕಳಿಗೂ ಕೂಡ ಟೆಸ್ಟ್ ಮಾಡ್ತಾರೆ, ಆ್ಯಂಡ್ ಅದರಲ್ಲಿ ಮಕ್ಕಳು ಕೂಡ ಪಾಸ್ ಆಗಲೇಬೇಕು ಅನ್ನೋದು ನಂಗೆ ಗೊತ್ತಾಯಿತು. ಸೊ ಇವತ್ತು ನನಗೆ ನಿಶ್ಚಲ್ದಷ್ಟು ಭಯ ಇರಲಿಲ್ಲ ನನಗೆ. ಅಚಿಂತ್ಯಂದು ಭಯ ಏನಪ್ಪ ಅಂತಂದರೆ ಅವ್ನು ಓದ್ತಾನೆ ಬರೀತಾನೆ, ಚೇಷ್ಟೆ ಜಾಸ್ತಿ ಅವನು. ಅದು ಹೇಗೆ ಅವನಿಗೆ ಇಂಟರ್ವ್ಯೂ ಮಾಡ್ತಾರೆ, ಅದು ಹೇಗೆ ಅವ್ರು ಇಂಟರ್ವ್ಯೂ ತೊಗೊಳ್ತಾರೆ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಅ ವ್ಲಾಗ್. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ವರ್ಷಕೋ ತಿನ್ನಲ್ವಾ ನೀನು ಸ್ಟ್ರಾಬೆರಿ? ಪೂರ್ತಿ ತಿಂದ್ಯಾ? ಪಾಸ್ತಾ ತಿನ್ಲಿಲ್ವಾ? ಯಾಕೆ ಯಾಕೆ ಜಾಸ್ತಿ ಆಗಿತ್ತು. ಓಕೆ, ಡ್ರೆಸ್ ಹಾಕೋ. ಏನ್ ಮಾಡಕ್ ಹೋಗ್ತಿದ್ಯಾ ಅಲ್ಲಿ? ಓದಕ್ಕ? ನಿಂಗೆ ಅಡ್ಮಿಷನ್ ಕೊಡ್ತಾರಾ? ಬಟ್ ನೀನು ತುಂಬಾ ನಾಟಿ ಅಲ್ವಾ? ಇಲ್ಲ, ಕೊಡ್ತಾರಾ? ಕೊಡ್ತಾರೆ, ನಾಟಿ ಅಂದ್ರೂ ಕೊಡ್ತಾರೆ. ನಾಟಿ ಆದ್ರೂ ಕೊಟ್ಬಿಡ್ತಾರಾ? ಅಲ್ಲಿ ಎಕ್ಸಾಮ್ ಬರೀಬೇಕು. ಇವಾಗ ಏನ್ ಮಾಡ್ತೀಯಾ? ಶೇಪ್ಸ್ ಬರೀತ್ಯಾ? ಆಮೇಲೆ ಅಲ್ಲೇ ಇದು. ಆಮೇಲೆ ನಿಂಗೆ ಶೇಪ್ಸ್ ಬಿಟ್ಟು ABCD 1 2 3 ಎಲ್ಲ ಕೇಳ್ತಾರೆ, ಬರುತ್ತಾ ನಿಂಗೆ? ಬರುತ್ತಾ? ಜಾಸ್ತಿನೇ ಬರುತ್ತಾ? ಬರೆಯೋಕ್ಕೆಲ್ಲ ಬರುತ್ತಾ ನಿಂಗೆ? ಶೇಪ್ಸ್ ಯಾವ್ದು ಗೊತ್ತು ನಿಂಗೆ? ಟ್ರಯಾಂಗಲ್, ಹಾಂ, ರೆಕ್ಟಾಂಗಲ್, ಶೇಪ್, ಸರ್ಕಲ್, ಸ್ಕ್ವೇರ್, ಆಮೇಲೆ ಸ್ಕ್ವೇರ್, ಪೆಂಟಗನ್, ಆಕ್ಟಗನ್ ಎಲ್ಲ ಗೊತ್ತು. ಆಮೇಲೆ ಡ್ರಾಯಿಂಗ್ ಮಾಡೋಕ್ಕೆಲ್ಲ ಬರುತ್ತಾ ನಿಂಗೆ? ಏರೋಪ್ಲೇನ್ ಮತ್ತೆ ಅವ್ರು ಹೇಳ್ಕೊಡ್ತಾರೆ ನನಗೆ. ಅವ್ರು ಹೇಳ್ಕೊಡಲ್ಲ, ನೀನೇ ಮಾಡಬೇಕು. ನಂಗೆ ಬರಲ್ಲ, ಫ್ರಿಡ್ಜ್ ಅಲ್ಲಿ ಕೊಡ್ತಾರೆ. ಕೇಳ್ತಾರೆ ನಿನ್ಗೆ ಅಚಿಂತ್ಯ, ನಿಮ್ಗೆ ಏನೇನು ಗೊತ್ತು ಶೇಪ್ಸು ನಂಬರ್ಸು ಅಂತೆಲ್ಲ ಅವಾಗ ನೀನು ಹೇಳಬೇಕು.
Words. The leaves are opening up. Slowly, this baby plant will grow up and maybe later on make its own flowers, fruits and seeds. Flowers, fruits and seeds produced by plants are useful to human beings and animals alike. Would you like to know how? Let's have a quick run through of their various sources. We use the leaves of plants like spinach and cabbage as vegetable. ಎಸ್, ಸೊ ನಿಶ್ಚಲ್ ಪರ್ಫಾರ್ಮೆನ್ಸ್ ನೋಡಿದ್ರಿ. ಮಕ್ಕಳು ಎಷ್ಟು ಇನ್ನೋಸೆಂಟ್ಗಳಿರ್ತಾರೆ ಅಂತ ಅನ್ನೋಕ್ಕೆ ಸ್ಟೇಜ್ ಮೇಲೆ ನೋಡ್ತಾ ಇದ್ರಿ. ಯಾವ ಥರ ಯಾರು ಹೇಳಬೇಕು, ಯಾರ್ದು ಏನು ಡೈಲಾಗ್ ಏನು ಗೊತ್ತಾಗ್ತಾನೆ ಇರಲಿಲ್ಲ ಅವ್ರಿಗೆ. ಸೊ ಎಸ್, ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹೈಸ್ಕೂಲ್ ಮಕ್ಕಳೆಲ್ಲ ಮ್ಯಾಥ್ಸು, ಸೈನ್ಸು, ಸೊ ಅವರವರ ಪ್ರಾಜೆಕ್ಟ್ಸ್ನ ಇಲ್ಲಿ ಇಟ್ಟಿದ್ರು. ಸೊ ಸಂತೋಷ್ ನೋಡ್ತಾ ಇದ್ರು. ಅವ್ರಿಗಿದೆಲ್ಲ ಇಂಟ್ರೆಸ್ಟು ಸ್ವಲ್ಪ ನೋಡೋದಕ್ಕೆ. ಬಟ್ ಚಿಂತೆ ಬಿಡ್ತಿರ್ಲಿಲ್ಲ ನೋಡಿ. ಅಲ್ಲೂ ಕೂಡ ಅವ್ನು ಎಲ್ಲರದು ಪಾಪ ಅಲ್ಲೂ ಕೂಡ ಬೀಳ್ಸೋದಕ್ಕೆ, ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದ. ಆ್ಯಂಡ್ ಬ್ಯೂಟಿಫುಲ್ ನೋಡಿ, ಇದು ಕೀ ಟು ಅನ್ಲಾಕ್ ದ ಫ್ಯೂಚರ್ ಅಂತ ಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಆಯಿತು ಆ ಪೇಂಟಿಂಗು. ಆ್ಯಂಡ್ ಥಿಂಕ್ ರೂಮ್ ಡೇ ಆಗಿರೋದ್ರಿಂದ ಬ್ರೈನ್ ಕೊಟ್ಬಿಟ್ಟು ಏನೇನು ಥಿಂಕ್ ಮಾಡ್ಬೋದು ಅನ್ನೋ ಥರ ಒಂದು ಡ್ರಾಯಿಂಗ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಹಾಗೆ ಆಗಿತ್ತು. ಸೊ ನಿಶ್ಚಲ್ ಮತ್ತು ನಿಶ್ಚಲ್ ಫ್ರೆಂಡು ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಆ್ಯಕ್ಚುಲಿ ನಾವು ಅಚಿಂತ್ಯನ್ಗೆ ಅಡ್ಮಿಷನ್ ತೊಗೊಳ್ಳೋ ಹಿಂದಿನ ದಿನ ಅಂತಂದರೆ ನಿಶ್ಚಲ್ ಥಿಂಕ್ ರೂಮ್ ಡೇ ಇದ್ದಿದ್ದು. ಸೊ ನೆಕ್ಸ್ಟ್ ಡೇ ನಾವು ಅಚಿಂತ್ಯನ್ಗೆ ಅಡ್ಮಿಷನ್ಗೆ ಹೋಗಿದ್ದು. ಸೊ ಇವತ್ತಿನ ವ್ಲಾಗಲ್ಲಿ ಅಚಿಂತ್ಯನ್ ಥಿಂಕ್ ರೂಮ್ ಡೇ ಇದೆ ಆ್ಯಂಡ್ ನಿಶ್ಚಲ್ ಥಿಂಕ್ ರೂಮ್ ಡೇ ಇದೆ ಆ್ಯಂಡ್ ಅಚಿಂತ್ಯನ್ ಅಡ್ಮಿಷನ್ದು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಅವ್ನು ಸ್ಕೂಲಲ್ಲಿ ಇಲ್ಲಿ ಆಟ ಆಡೋದಕ್ಕೆ ಹೊಸದಾಗಿ ಇದು ಹಾಕಿದ್ದಾರೆ ಅಂತ ಅನಿಸುತ್ತೆ. ಸೊ ಹಳೇದೆಲ್ಲ ಮುಂದೆ ಇತ್ತು. ಸೊ ಹೊಸದು ಇದು ಹಾಕಿರೋದ್ರಿಂದ ಇದು ಸ್ವಲ್ಪ ಅವ್ರಿಗೆ ಕ್ಯೂರಿಯಾಸಿಟಿ ಹೆಂಗಿದೆ, ಏನು ಆಟ ಆಡ್ಬೋದು ಅಂತ. ಸೊ ಆಟ ಆಡ್ತಾಯಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಇವತ್ತು ಏನು ತಿಂಡಿ ಮಾಡಿರಲಿಲ್ಲ. ಬೆಳಗ್ಗೆ ಬೇಗನೆ 8:30 ಅಷ್ಟೊತ್ತಿಗೆಲ್ಲ ನಿಶ್ಚಲ್ ಸ್ಕೂಲಿಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ಹೋಟೆಲಲ್ಲಿ ಹಾಲ್ಬಾಯಿ, ಶಾವಿಗೆ, ಆಮೇಲೆ ನವಣೆ ಬಿಸಿಬೇಳೆಬಾತು, ಜಾಮೂನು. ಆ್ಯಕ್ಚುಲಿ ಅವ್ರ ಮಕ್ಕಳ ಖಾರ ಆಯಿತು ಅಂತಂದ್ಬಿಟ್ಟು ಅವ್ರು ಸ್ವೀಟ್ ತೊಗೊಂಡ್ರು. ಸಿಕ್ಕಾಪಟ್ಟೆ ಖಾರ ಆಯಿತು ಅಂತ. ಸೌತ್ ಕಿಚನ್ ಅಂತ ಅನ್ಸುತ್ತೆ. ಸೌತ್ ಕಿಚನಲ್ಲಿ ನಾವು ತಿಂಡಿ ಸಂತೋಷ ತಿನ್ನೋದು. ಬಟ್ ಅಲ್ಲಿ ಏನು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬಟ್ ಕೂತ್ಕೊಳ್ಳೋಕೆ ಜಾಗ ಇರಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಆ ಚಿಂತಿನಿಗೆ ಸಿಕ್ಕಾಪಟ್ಟೆ ಖಾರ, ಇಲ್ಲಿ ಸಾಂಬಾರಿರಲ್ಲ, ಬರೀ ಏನಂತಾರೆ ಚಟ್ನಿ ಹಾಕಿ ಕೊಟ್ಬಿಡ್ತಾರೆ. ಅವರು ಕಷ್ಟ ಆಯಿತು. ಸೊ ಹಾಗಾಗಿ ಸ್ವೀಟ್ ಅರ್ಧ ತಿಂದರು ಅವರು. ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಕೂಡ ಅವತ್ತು ಹೋಟೆಲೇ ಅಂತ ಅನ್ಸುತ್ತೆ. ಬಿಕಾಸ್ ಬೆಳಗ್ಗೆ 8:30 ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಂಬರ್ಬೇಕಾಯಿತು. ಸೊ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನಿಶ್ಚಲ್ ಫ್ರೆಂಡ್ಸ್ಗಳು ಕೂಡ ಇಲ್ಲಿ ತುಂಬ ಜನ ಬಂದಿದ್ದರು ಅವ್ರ ಪೇರೆಂಟ್ಸ್ ಜೊತೆ. ಇದು ಸ್ಕೂಲ್ ಮುಂದೆನೇ ಆಗಿರೋದ್ರಿಂದ, ಒಂದು ರೋಡ್ ಮುಂದೆ ಆಗಿರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸೌತ್ ಕಿಚನ್ ಹತ್ತಿರ. ಸೊ ಅವರೆಲ್ಲರೂ ಇಲ್ಲಿ ಬರ್ತಾಯಿದ್ರು. ಸೊ ಅಲ್ಲಿ ಕೂಡ ಮಕ್ಕಳ ಖುಷಿ ನೋಡಿ, ನೀನು ಇಲ್ಲಿ ಸಿಕ್ಬಿಟ್ಯಾ, ನೀನು ಇಲ್ಲೇ ಬಂದಿದ್ಯಾ, ಇದೇ ಹೋಟೆಲ್ಗೆ ಬಂದಿದ್ಯಾ ಅಂತ ಮಾತಾಡ್ಕೊಳ್ತಾಯಿದ್ರು. ಸೊ ಆಲ್ಮೋಸ್ಟ್ ನಮ್ಮದು ಕೆಲಸ ಮುಗ್ದಿತ್ತು. ಬೆಳಗ್ಗೆ 8:30ಗೆ ನಾವು ಬಂದಿದ್ದರಿಂದ 10:30 ಅಷ್ಟೊತ್ತಿಗೆಲ್ಲ ನಮ್ಮದು ನಿಶ್ಚಲ್ದು ಪರ್ಫಾಮೆನ್ಸ್ ಮುಗ್ದಿತ್ತು. ಸೊ ಅದೆಲ್ಲ ನೋಡಿ ನಮ್ಮದು ಆಗಿತ್ತು. ಸೊ ನೆಕ್ಸ್ಟ್ ಏನಿದ್ರು ನಾವು ಮನೆಗೆ ಹೋಗಬೇಕಿತ್ತು. ಸಿಕ್ಕಾಪಟ್ಟೆ ಅಂದರೆ ಸುಸ್ತಾಗ್ಬಿಟ್ಟಿತ್ತು. ಸುಸ್ತು ಅಂತಂದರೆ ಪರ್ಫಾಮೆನ್ಸ್ ಮಕ್ಕಳು ಮಾಡಿದ್ರು, ಬಟ್ ಆ ಚಿಂತೆಯನ್ನು ಹಿಡ್ಕೊಳ್ಳೋದ್ರಲ್ಲಿ ನಮಗೆ ಸ್ವಲ್ಪ ಸುಸ್ತಾಯಿತು ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಆ ಚಿಂತೆ ಆ್ಯಕ್ಚುಲಿ ಹಿ ವಾಸ್ ವೆರಿ ಕ್ಯೂರಿಯಸ್. ನಮ್ಮ ಅಣ್ಣನ ಫ್ರೆಂಡ್ ಯಾರ್ಯಾರು ಅಂತಂದ್ಬಿಟ್ಟು ಅವ್ರಿಗೆಲ್ಲ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡ್ತಾ ಇದ್ದ.
ಸೊ ಅವನಿಗೆ ಗೊತ್ತಾಗಲಿಲ್ಲ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದಿಲ್ಲ ಅಂದಿದ್ರೆ ಅವ್ನು ಮಾತಾಡ್ತಾನೆ ಇರಲಿಲ್ಲ. ಸೊ ನಿಶ್ಚಲ್ ಅವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಉದ್ದ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ್ಯಕ್ಚುಲಿ ಬೈ ಜೀನ್ಸ್ ಅವನಿಗೆ ಅವ್ರ ಅಪ್ಪನ ಹೈಟ್ ಬಂದುಬಿಟ್ಟಿರೋದ್ರಿಂದ ಬೇರೆ ಮಕ್ಕಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಉದ್ದ ಇದ್ದಾನೆ ಅವನು. ಸೊ ಅವ್ರ ಅಪ್ಪನ ಥರ ಏನಂತಾರೆ ಸಿಕ್ಕಾಪಟ್ಟೆ ಹೆಲ್ದಿ ಜಾಸ್ತಿ, ಅವನು ದಪ್ಪ ಇರಬಹುದು, ಉದ್ದ ಇರ್ಬೋದು. ಸೊ ಹಾಗಾಗಿ ತುಂಬ ಜನಕ್ಕೆ ಅನಿಸುತ್ತೆ ಇವನು 3rd ಸ್ಟ್ಯಾಂಡರ್ಡಾ 2nd ಸ್ಟ್ಯಾಂಡರ್ಡಾ ಅಂತ. ಬಟ್ ಇಲ್ಲ, ಹಿ ಸ್ಟಿಲ್ 1st ಸ್ಟ್ಯಾಂಡರ್ಡ್. ಏನಂತಾರೆ ಅವ್ರ ಸ್ವಲ್ಪ ಜೀನ್ಸ್ ಸ್ವಲ್ಪ ಆ ಥರ ಇರೋದ್ರಿಂದ ಹಾಗಾಗಿದೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮೆಲ್ರಿಗೂ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಚಿಂತಿನ ಅಡ್ಮಿಷನ್ ಅಂತ. ಸೊ ಇದು ಮುಗಿಸ್ಕೊಂಡು ತಕ್ಷಣ ಸಂತೋಷ್ ಆಫೀಸ್ಗೆ ಹೋಗಬೇಕಾಗಿತ್ತು. ಹಿ ವಾಸ್ ಕಂಪ್ಲೀಟ್ಲಿ ರೆಡಿ ಆಗಿಬಿಟ್ಟಿದ್ರು ಬಿಕಾಸ್ ಟೈಮ್ ಇರಲಿಲ್ಲ ಅವ್ರಿಗೆ. ಬಟ್ ಅಡ್ಮಿಷನ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ವಿ ನಾವು, ಬಿಕಾಸ್ 15 ಡೇಸ್ ಬ್ಯಾಕೇ ನಾವು ಮಾಡಬೇಕು ಅಂತ ಇದ್ವಿ. ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ಅದಾಗಲಿಲ್ಲ ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಇಲ್ಲಿ ರಿಸೆಪ್ಷನ್ಗೆ ಬಂದು ಕೆಲವೊಂದು ಏನಂದರೆ ಫಾರ್ಮ್ಯಾಲಿಟೀಸ್ನೆಲ್ಲ ಮಾಡಬೇಕಾಗಿತ್ತು. ಸೊ ಫಾರ್ಮ್ಯಾಲಿಟೀಸ್ ಎಲ್ಲ ಏನೇನಿದೆ ಅನ್ನೋದನ್ನು ಜಸ್ಟ್ ಕೇಳ್ಕೊಳ್ತಾ ಇದ್ವಿ. ಆ್ಯಂಡ್ ಆಲ್ರೆಡಿ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮ್ 500 ರೂಪೀಸ್ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಅದನ್ನು ನಾವು ಫಿಲ್ ಮಾಡಬೇಕಾಗತ್ತೆ. ಅಲ್ಲಿ ಫಿಲ್ ಮಾಡಿದ ನಂತರ ಇಲ್ಲಿ ಬಂದು ಕೆಲವೊಂದು ಫಾರ್ಮ್ಯಾಲಿಟೀಸ್ ಇರುತ್ತೆ. ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಇದೆಲ್ಲವನ್ನು ನಾವು ಕೊಟ್ಟು ಆ್ಯಂಡ್ ಫೋಟೋಸ್ ಇರ್ಬೋದು, ಇದೆಲ್ಲ ನಾವು ಕೊಡಬೇಕಾಗಿತ್ತು. ಆ್ಯಕ್ಚುಲಿ ಅದರಲ್ಲಿ ಏನು ತೊಗೊಂಡು ಹೋಗಿರಲಿಲ್ಲ. ಬಟ್ ನಾವೇನು ಮಾಡಿದ್ವಿ ಅದೆಲ್ಲ ಮಾಡಿಸ್ಕೊಂಡು ಇಲ್ಲಿ ನೋಡಿ ಅಲ್ಲಿ ರಿಸೆಪ್ಷನಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನನ್ನು, ಪ್ರಿನ್ಸಿಪಲ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪ್ರಿನ್ಸಿಪಲ್ ರೂಮ್ ತನಕ ಅವನು ಹೋಗ್ತಾನೆ ನೋಡಿ, ವಾಪಸ್ ಅದೇ ಫೋರ್ಸಲ್ಲಿ ಬಂದುಬಿಡ್ತಾನೆ. ಅದು ಒಂದೇ ಒಂದು ನಿಮಿಷ ಇಲ್ಲಿ ನಿಂತ್ಕೊಂಡಿರು, ನಾನು ಒಳಗೆ ಹೋಗಿ ಬರ್ತೀನಿ ಅಂತ ಅಷ್ಟೇ ಅವ್ರು ಹೇಳಿ ಒಳಗೆ ಹೋದರು. ಅಷ್ಟೊತ್ತಿಗೆ ಓಡಿ ಬಂದ್ಬಿಟ್ಟ ಅವನು. ಸೊ ಅವ್ನು ಇರೋದಿಲ್ಲ. ನನ್ನ ಒಂದು ಪ್ರಶ್ನೆ ಕೇಳ್ತಾಯಿದ್ರು ಅಲ್ಲಿರೋರೆಲ್ಲ, ಈ ಮಗುನ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು, ನಮಗೆ 10 ಮಿನಿಟ್ಸಿಗೆ ಸುಸ್ತಾಯಿತು ನಾನು ಮೇಂಟೈನ್ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ಮಾಡಲೇಬೇಕು ಅಂತ ನಿಮಗೆ ಇದ್ದಾಗ ಅದು ಮಾಡಲೇಬೇಕಾಗತ್ತೆ. ಆವಾಗ ಆಪ್ಷನ್ ಇರಲ್ವಲ್ಲ. ಸೊ ಹಾಗಾಗಿ ಇಂಥದ್ದನ್ನು ನಾವು ಕಷ್ಟ ಅಂತ ಅಂದ್ಕೊಳಕ್ಕಾಗೋದಿಲ್ಲ. ಸೊ ಇಲ್ಲಿ ನೋಡಿ ಒಂದು ಟೆಸ್ಟ್ ಮುಗೀತು. ಈಗ ರಿಟರ್ನ್ ಟೆಸ್ಟ್ ಮುಗಿಸ್ಕೊಂಡು ಟೀಚರ್ ಕರ್ಕೊಂಡು ಬರ್ತಿದ್ದಾರೆ ಅವನನ್ನು. ಸೊ ರಿಟರ್ನ್ ಟೆಸ್ಟ್ ಏನೇನು ಬರ್ದ ಅನ್ನೋದನ್ನು ನಮಗೆ ತಂದು ಪೇಪರ್ ಕೂಡ ಕೊಟ್ಟರು. ಒಂದೇನು ಅಂತಂದರೆ ಅಚಿಂತ್ಯ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರೀತಾನೆ. ಇಫ್ ಅಟ್ ಆಲ್ ಅವ್ನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂತಂದರೆ ಏನಂದರೆ ಏನು ಬರೆಯಲ್ಲ. ಆವತ್ತಿನ ದಿನ ಕೂಡ ಅದೇ ಆಗಿದ್ದು ನಮಗೆ. ಪ್ರಿನ್ಸಿಪಲ್ ಕೇಳ್ತಾನೆ ಇದ್ರು, ಶ್ಲೋಕ ಹೇಳು, ರೈಮ್ಸ್ ಹೇಳು, ಸ್ಟೋರಿ ಹೇಳು ಅಂತ. ಅವನು ಯಾವುದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಅವನು ಒಂದೇ ಇಂಟೆನ್ಷನ್ ಏನು, ನಾನು ನಮ್ಮ ಅಣ್ಣನ ಸ್ಕೂಲ್ ಸೇರ್ಕೋಬೇಕು ಅಂತ ಅಷ್ಟೇ. ಅದು ಒಂದೇ ತಲೆಯಲ್ಲಿ ಇದ್ದಿದ್ದು. ಸೊ ಈಗ ನೆಕ್ಸ್ಟು ವೈಸ್ ಪ್ರಿನ್ಸಿಪಲ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನ ಇಂಟರ್ವ್ಯೂಗೋಸ್ಕರ. ಸೊ ನೋಡ್ತಾ ಇರ್ಬೋದು ಒಳಗೆಲ್ಲ ಇಲ್ಲಿ ಫೋನ್ ಅಲೋ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿ ವೈಸ್ ಪ್ರಿನ್ಸಿಪಲ್ ಅಂತ ಏನು ಬೋರ್ಡ್ ಹಾಕಿದ್ದಾರೆ, ಜಸ್ಟ್ ಅದನ್ನು ನಿಮಗೆ ತೋರಿಸ್ದೆ ಅಷ್ಟೇ. ಸೊ ಅವರಿಬ್ಬರು ಇಂಟರ್ವ್ಯೂಗೆ ಅಂತ ಒಳಗೆ ಹೋದರು. ಸೊ ಅದು ಮುಗಿಸ್ಕೊಂಡು ಇಂಟರ್ವ್ಯೂ ಆದ ಮೇಲೆ ನಮ್ಮ ಇಂಟರ್ವ್ಯೂ ಮುಗೀತು. ಆ್ಯಂಡ್ ಅಚಿಂತ್ಯ ಕೂಡ ಸೆಲೆಕ್ಟ್ ಆದ ಫೈನಲಿ. ಅವನು ಇರೋಷ್ಟು ಹೊತ್ತು ಕೂಡ ತಲಾಟೆ ಮಾಡ್ಕೊಂಡಿದ್ದ, ಬಟ್ ಸೆಲೆಕ್ಟ್ ಆದ. ಸೊ ಈಗ ನಾವು ನಿಶ್ಚಲ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಒಟ್ಟಿಗೆ 3 o'clock ಆಗಿದ್ದರಿಂದ ನಿಶ್ಚಲ್ 3 o'clock ಬಿಟ್ಬಿಡ್ತಾರೆ. ಸೊ ಇಲ್ಲಿ ಗ್ರೌಂಡ್ ಆಗಿರೋದ್ರಿಂದ ತುಂಬ ಜನ ಮಕ್ಕಳಿಗೆ ಬಿಟ್ಟು ಇದರಿಂದ ಆಟ ಆಡ್ಕೊಂಡಿದ್ರು. ಸೊ ಹೋಪ್ ಇವತ್ತಿನ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.